ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯಿತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ಏನೆಲ್ಲ ಚರ್ಚೆಗಳು? ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನು ಯಾವ ರೀತಿ ಸೆಳೆಬೇಕು, ಇಷ್ಟ್ರ ಬಗ್ಗೆ ಅಷ್ಟೇ ಚರ್ಚೆ. ಅಲ್ಪಸಂಖ್ಯಾತರ ಮತಗಳ ಡಿವೈಡ್ ಆಗಿರ್ಬೋದು, ಈ ರೀತಿಯಾದಂಥ ಭಿನ್ನಾಭಿಪ್ರಾಯ ಕೂಡ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ನವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು. ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ. ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯಿತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ಏನೆಲ್ಲ ಚರ್ಚೆಗಳು? ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನು ಯಾವ ರೀತಿ ಸೆಳೆಬೇಕು, ಇಷ್ಟ್ರ ಬಗ್ಗೆ ಅಷ್ಟೇ ಚರ್ಚೆ. ಅಲ್ಪಸಂಖ್ಯಾತರ ಮತಗಳ ಡಿವೈಡ್ ಆಗಿರ್ಬೋದು, ಈ ರೀತಿಯಾದಂಥ ಭಿನ್ನಾಭಿಪ್ರಾಯ ಕೂಡ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ನವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು. ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ. ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯಿತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ಏನೆಲ್ಲ ಚರ್ಚೆಗಳು? ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನು ಯಾವ ರೀತಿ ಸೆಳೆಬೇಕು, ಇಷ್ಟ್ರ ಬಗ್ಗೆ ಅಷ್ಟೇ ಚರ್ಚೆ. ಅಲ್ಪಸಂಖ್ಯಾತರ ಮತಗಳ ಡಿವೈಡ್ ಆಗಿರ್ಬೋದು, ಈ ರೀತಿಯಾದಂಥ ಭಿನ್ನಾಭಿಪ್ರಾಯ ಕೂಡ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ನವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು. ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ. ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯಿತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ಏನೆಲ್ಲ ಚರ್ಚೆಗಳು? ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನು ಯಾವ ರೀತಿ ಸೆಳೆಬೇಕು, ಇಷ್ಟ್ರ ಬಗ್ಗೆ ಅಷ್ಟೇ ಚರ್ಚೆ. ಅಲ್ಪಸಂಖ್ಯಾತರ ಮತಗಳ ಡಿವೈಡ್ ಆಗಿರ್ಬೋದು, ಈ ರೀತಿಯಾದಂಥ ಭಿನ್ನಾಭಿಪ್ರಾಯ ಕೂಡ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ನವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು. ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ.